ನೋಡಿ, ವಯನಾಡು ದುರಂತ ನಮಗೆಲ್ಲಾದರೂ ಒಂದು ದುರಂತ ಆದಾಗಲೇ ನಾವು ಆ ಕಡೆ ಸ್ವಲ್ಪ ಗಮನ ಕೊಡ್ತೀವಿ. ಎಚ್ಚೆತ್ಕೊಳ್ತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ. ಅದರಿಂದ ಪಾಠ ಕಲಿತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಕರ್ನಾಟಕಕ್ಕೂ ಒಂದು ಪಾಠ ಇದು ಅಂತ. ಏನಾಗುತ್ತೆ, ಒಂದು ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಒಂದು ಕಡೆ ಈಗ ಈ ಲಾರಿಯಿಂದ ಮರಳು ಅನ್ಲೋಡ್ ಆಗ್ತಾ ಇರುತ್ತೆ, ನೀವು ಗಮನಿಸಿ. ಈಗೆಲ್ಲ ಮರಳಿಂದು ಬ್ಯಾಗ್ ಬಂದುಬಿಟ್ಟಿದೆ. ಮರಳಿನ ಗುಡ್ಡೆ ಹಾಕ್ತಾರೆ ಒಂದು ಕಟ್ಟಡದ ಮುಂದೆ ಅಂತ ಅಂದ್ಕೊಳ್ಳೋಣ, ನಾವು ಕಟ್ಟಡ ಕಟ್ಟಕ್ಕೆ ಅಂತ. ಸೊ ಏನಾಗುತ್ತೆ, ಗುಡ್ಡ ಹಾಕಿದ ತಕ್ಷಣ ಅದೊಂದು ತ್ರಿಕೋನಾಕಾರದಲ್ಲಿ ಆ ಇಡೀ ಮರಳಿನ ರಚನೆ ನಮಗೆ ಕಾಣಿಸುತ್ತಲ್ಲಿ. ಒಂದು 45 ಡಿಗ್ರಿ ಆ್ಯಂಗಲಲ್ಲಿ ಆ ಮರಳು ನಿಂತ್ಕೊಡುತ್ತೆ. ನೀವು ಮರಳನ್ನು ಅಷ್ಟು ನಿಂತಿರುತ್ತಲ್ಲ, ಯಾವುದೇ ಕಡೆಯಿಂದ ಒಂದು ಸೆನಿಕೆಯನ್ನು ಬಳಸ್ಕೊಂಡು ಅದನ್ನು ಒಂದು ಕಡೆ ತೆಗೀರಿ. ತೆಗೆದ ತಕ್ಷಣ ಏನಾಗುತ್ತೆ ಹೇಳಿ, ಆ ಒಂದು ಖಾಲಿ ಜಾಗ ಅಲ್ಲಿ ಕ್ರಿಯೇಟ್ ಆಗಿರುತ್ತಲ್ಲ, ಅಲ್ಲಿ ಬಂದು ಮೇಲಿಂದ ಮತ್ತಷ್ಟು ಮರಳು ಬಂದು ಅಲ್ಲಿ ಜಾಗ ಆಗುತ್ತೆ. ಮತ್ತೆ ಅಲ್ಲಿ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ ಅಂದರೆ ಮತ್ತೆ 45 ಡಿಗ್ರಿನೇ ರಚನೆ ಆಗೋದು. ಇದೇ ಥರ ಈ ಗುಡ್ಡಗಳು ಕೂಡ ಈ ಥರದೊಂದು ರಚನೆ 45 ಡಿಗ್ರಿಯಲ್ಲಿ ಇರ್ತವೆ ಅಂತ ಅಂದ್ಕೊಂಡ್ರೆ, ಯಾವಾಗ ನಮಗೆ ರೋಡ್ ಬೇಕು, ಮನೆ ಬೇಕು, ಕಾಮಗಾರಿ ಬೇಕು, ಗಣಿ ಬೇಕು, ನನ್ನೊಂದು ರೆಸಾರ್ಟ್ ಮಾಡಬೇಕು, ಹೋಮ್ ಸ್ಟೇ ಮಾಡಬೇಕು, ನಾನು ಈ ಮರಗಳು ತಿಂದು ತೆಗಬೇಕು, ನಾನು ಈ ಮೂಲವಾಗಿದ್ದಂಥ ದೊಡ್ಡ ದೊಡ್ಡ ಮರಗಳನ್ನು ಕಡಿದು ಹಾಕ್ಬಿಟ್ಟು ನಾನು ನೀಲಗಿರಿ ಮರ ನೆಟ್ಟುಬಿಡ್ಬೇಕಿಲ್ಲಿ, ಆ ಮೂಲಕ ದುಡ್ಡು ಮಾಡಿಬಿಡ್ಬೇಕು ಅಂದಾಗ, ಇದೆ ಸಪೋಸು ಒಂದು 2 ವರ್ಷ 3 ವರ್ಷ ಆಗಿಬಿಡಲಿ ಒಂದು ಮರಳಿನ ಗುಡ್ಡೆ. ಅದರ ಮೇಲೆ ಏನು ಬೆಳೆಯುತ್ತೆ, ಒಂದಷ್ಟು ಗಿಡಗಂಟೆಗಳು ಬೆಳೆದಿರಬಹುದು, ಹುಲ್ಲು ಬೆಳೆದಿರಬಹುದು, ಸೊಪ್ಪು ಬೆಳೆದಿರಬಹುದಲ್ವಾ. ನೀವು ಅವಾಗೇನಾದರೂ ಅದೇ ಒಂದು ಮರಳಿನ ಗುಡ್ಡೆಗೆ ಒಂದು ಸನಿಕೆಯಿಂದ ಒಂದು ಭಾಗ ಮರಳನ್ನು ಆಚೆ ತೆಗೀರಿ, ಅದಷ್ಟು ಸುಲಭ ಕುಸಿಯಲ್ಲ ಅವಾಗ. ಯಾಕೆ ಹೇಳಿ, ಆ ಹುಲ್ಲಿನ ಆ ಗಿಡಗಳ ಬೇರು ಅಲ್ಲಿದ್ದಂಥ ಮರಳನ್ನು ಹಿಡಿದಿಟ್ಕೊಂಡಿರುತ್ತೆ. ಅದೇ ರೀತಿ ಇಂಥ ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ಮರಗಳು, ಪ್ರಾಚೀನ ವೃಕ್ಷಗಳೇನು ಮಾಡ್ತವೆ ಅಂದರೆ ಆ ಗುಡ್ಡವನ್ನು ಹಿಡಿದಿಟ್ಕೊಂಡಿರ್ತವೆ. ನಮಗೆ ಡೆವಲಪ್ಮೆಂಟು, ನನಗೆ ದುರಾಸೆ, ಹಣ, ಗಣಿ, ಖನಿಜ, ನೀರು, ಮನೆ, ರೆಸಾರ್ಟು, ಹೋಮ್ ಸ್ಟೇ ಇದನ್ನು ಮಾಡಬೇಕು ಅಂತ ನಾವು ಅದನ್ನು ಕಡಿದು ಹಾಳು ಮಾಡಿದಾಗ ಏನಾಗುತ್ತೆ, ಮಳೆ ಬಂದಾಗ ಆ ಗುಡ್ಡಕ್ಕೆ ಆ ಗ್ರಿಪ್ ಸಿಗಲ್ಲ, ಆ ಗ್ರಿಪ್ಪು ಉಳ್ಕೊಳ್ಳಲ್ಲ ಆ ಒಂದು ಗುಡ್ಡದ ಮೇಲೆ. ಏನಾಗ್ಬಿಡುತ್ತೆ, ಏಕಾಏಕಿ ಈ ಸ್ಪೀಡ್ ಕಾರ್ಡ್ಗಳು ಉರುಳುತ್ತಲ್ಲ, ಆ ಥರ ಉರುಳ್ಬಿಡುತ್ತೆ. ಈಗ ಇದೀಗ ಈ ಒಂದು ವಿಚಾರದಲ್ಲಿ ಉಡುಪಿ, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಪರಿಸರ ಸೂಕ್ಷ್ಮ ಜಿಲ್ಲೆಗಳ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಆದೇಶವನ್ನು ಕೊಟ್ಟಿದೆ. ಅನಧಿಕೃತವಾಗಿ ರೆಸಾರ್ಟ್ ಇರಲಿ, ಹೋಮ್ ಸ್ಟೇ ಇರಲಿ, ಮೊದಲು ಇವುಗಳಿಗೆ ಕಡಿವಾಣ ಹಾಕಿ ಜಾರುವಂಥ ಗುಡ್ಡ ಬೆಟ್ಟಗಳ ಬಗ್ಗೆ ನಿಗಾ ಇಡಬೇಕು ಅಂತ ಕೂಡ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಹೋಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಪರಿಸರವಾದಿಯಾಗಿರ್ತಕ್ಕಂಥ ರಾಜ್ಕುಮಾರ್ ಅರಸ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು. ರಾಜ್ಕುಮಾರ್ ಅರಸ್ ಅವರೇ, ನಮಸ್ಕಾರ. ನಮಸ್ತೆ ರಮಾಕಾಂತ್. ಸರ್, ನಾವು ಯಾವಾಗಲೂ ಪರಿಸರವಾದಿ ಅಲ್ಲ, ಜಸ್ಟ್ ವೈಲ್ಡ್ ಲೈಫ್ ಎಕ್ಸ್ಪರ್ಟ್. ಆಗ್ಲಿ ಸರ್, ನಾವು ಯಾವಾಗಲೂ ನೀವು ಸುಮಾರು ಆಗ್ಲೇ ಕವರ್ ಮಾಡಿದ್ರಿ. ಇದು ಬೆಟ್ಟ ಗುಡ್ಡ ಇರುವಂತಹ ಪ್ರತಿ ಒಂದು ಯಾವ ಜಿಲ್ಲೆಲಿ ಇದೆಯೋ, ಇಡೀ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಅಲ್ಲಾಗ್ಲಿ, ಸೊ ಈ ನೋ ಡೆವಲಪ್ಮೆಂಟ್ ಝೋನ್ ಅಂತ ಡಿಕ್ಲರೇಷನ್ ಗವರ್ಮೆಂಟ್ ಅಲ್ಲ, ಬ್ರಿಟಿಷ್ ಟೈಮ್ ಅಲ್ಲೇ ಮಾಡಿದ್ದಾರೆ. ಅಂದ್ರೆ ದೇರ್ ಶುಡ್ ಬಿ ಸಮ್ ಫುಲ್ ಸ್ಟಾಪ್ ಫಾರ್ ದಟ್. ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಅಲ್ಲೆಲ್ಲ ರಿಸಾರ್ಟ್ ಮಾಡೋದು, ಫಸ್ಟ್ ರಿಸಾರ್ಟ್ ಮಾಡಕ್ ಮುಂಚೆ ರೋಡ್ ಅಗಲ ಮಾಡ್ತೀವಿ. ಒಂದ್ಸಲ ರೋಡ್ ಅಗಲ ಆಯ್ತು ಅಂತಂದ್ರೆ ಡೆವಲಪ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಟೂರಿಸಂ ಜಾಸ್ತಿ ಆಗುತ್ತೆ. ಬಟ್ ಇದು ಯಾವುದೇ ಪಾಯಿಂಟ್ ಅಲ್ಲಿ, ಯಾವುದೇ ಜಾಗದಲ್ಲಿ, ಇನ್ಕ್ಲೂಡಿಂಗ್ ಮಡಿಕೇರಿ ಆಗ್ಲಿ, ಊಟಿ ಆಗ್ಲಿ, ವಯನಾಡ್ ಆಗ್ಲಿ, ಇದು ನಮ್ ಸುತ್ತಮುತ್ತ ಇರುವಂತ ಪ್ರದೇಶ, ಅಲ್ಲಿ ನಾವು ಯಾವ್ದು ಈ ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ಈಚ್ ಆಫ್ ದಿಸ್ ಹಿಲಾಕ್ಸ್ ಅದನ್ನ ಎಲ್ಲೂ ಮಾಡಿಲ್ಲ. ಅದನ್ನ ಯಾಕೆ ಮಾಡ್ಬೇಕು ಅಂದ್ರೆ, ಈಗ ಊಟಿಗೆ ಹೋಗ್ಬೇಕಾದ್ರೆ ಒಂದು ಇ ಪಾಸ್ ಕೊಡ್ತಾ ಇದಾರೆ. ರೀಸನ್ ಇಷ್ಟನೇ, ಅಲ್ಲಿ ಒಂದು ದಿವಸಕ್ಕೆ 10,000ದಿಂದ 20,000 ವೆಹಿಕಲ್ಗಳು, ಅಲ್ಲಿ ಹೋಗೋ ಜನಸಂದಣಿ, ಅಲ್ಲಿ ಆಗ್ತಾ ಇರುವಂತ ಡಿಸಾಸ್ಟರ್ ನ ತಡ್ಕೊಳಕ್ ಆಗಲ್ಲ. ಒಂದ್ ಸೈಡ್ ಇಂದ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನ ಪಂಪ್ ಮಾಡ್ತಾ ಇದೆ ಗವರ್ಮೆಂಟ್, ಅದಕ್ಕೆ ಆಪ್ಷನ್ಸ್ ಓಪನಿಂಗ್ ಕೊಡ್ತಾ ಇರೋದು. ಅಂಡ್ ಅದರ್ ಸೈಡ್ ಆಫ್ ದಿ ಪೈಪ್ ಲೈನ್ ವಿ ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್ ದೇರ್, ಏನ್ ಆಗ್ತಾ ಇದೆ ಅಂತ. ಯಾವಾಗ ಈ ತರ ಯಾವ್ದು ಅರ್ತ್ ಕ್ವೇಕ್ ಆದಾಗ್ಲೋ, ಫ್ಲಡ್ಸ್ ಆದಾಗ್ಲೋ, ಅಥವಾ ಎಲ್ಲೋ ಒಂದ್ ಕಡೆ ಬಿಲ್ಡಿಂಗ್ ಇದ್ದಾಗ್ಲೋ, ಅದಷ್ಟಕ್ಕೆ ನಾವು ಜ್ಞಾಪಕ ಇಟ್ಕೋತೀವಿ, ಆಮೇಲೆ ಮರ್ತು ಬಿಡ್ತೀವಿ. ಈ ಪ್ರತಿಯೊಂದು ಹಿಲ್ ಸ್ಲೋಪ್ಸ್ ಅಥವಾ ಪ್ರತಿ ಒಂದು ಬೆಟ್ಟ ಗುಡ್ಡ ಇರುವಂತ ಏರಿಯಾಗಳಲ್ಲಿ ಒಂದು ಪೈಪಿಂಗ್ ಸಿಸ್ಟಮ್ ಇರುತ್ತೆ. ದೇರ್ ಇಸ್ ಎ ಸಪರೇಟ್, ನಾವೇನು ಈ ಅಂಡರ್ ವಾಟರ್ ಟೇಬಲ್ ಅಂತ ಏನ್ ಕರಿತೀವಿ, ಆ ಅಂಡರ್ ವಾಟರ್ ಟೇಬಲ್ ಮೂವ್ ಆಗುವಂತಹ ನೀರು ಯಾವಾಗ್ಲೂ ಅಲ್ಲಿ ಇರುವಂತಹ ಒಂದು ಪೈಪಿಂಗ್ ಸಿಸ್ಟಮ್. ಅದೊಂದು ಈ ಜಿಯೋಲಾಜಿಕಲ್ ಸಿಸ್ಟಮ್ ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಗ್ಯಾಪ್ ಇದ್ದಂಗೆ. ಆ ಗ್ಯಾಪ್ ಪಾರ್ಟ್ಗೆ ನಾವು ಮೇಲಿಂದ ಪ್ರೆಷರ್ ಕೊಡ್ತಾನೆ ಬರ್ತಾ ಇರ್ತೀವಿ ಅಂದ್ರೆ ಅದನ್ನ ತಡ್ಕೊಳಕ್ ಸಾಧ್ಯ ಇಲ್ಲ. ತುಂಬಾ ಜನಗಳಿಗೆ ಅರ್ಥ ಆಗೋ ತರ, ನೀವು ಒಂದು ಮರಳು ಸುರಿದಾಗ ನಾವು ಕರಣಿಲಿ ಒಂದು ಕೇಕ್ ತರ ಕಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರಿ. ಆದ್ರೆ ಅದ್ರಲ್ಲಿ ಆಗ್ತಿರುವಂತ ಡಿಸಾಸ್ಟರ್ ಇವತ್ತು ಕಾಣಿಸ್ತಾ ಇದೆ ನಮ್ಗೆ. ಇನ್ನೂನು ಅಫ್ಕೋರ್ಸ್ ಒಂದ್ಸಲ ಈ ತರ ಏನಾರ ಆದಾಗ ಜನಗಳಿಗೆ ನೋವಾಗಿರುತ್ತೆ, ಕ್ಷಮೆ ಇರ್ಲಿ. ಆದ್ರೆ ನಾವು ಹಿಂದೆ ಒಂದು 5ರಿಂದ 10 ವರ್ಷ ಏನ್ ಮಾಡ್ಕೊಂಡ್ ಬಂದಿದೀವಿ ಅನ್ನೋದನ್ನ ನೋಡ್ಕೊಂಡು ಹೋದ್ರೆ ಅದ್ರ ರಿಸಲ್ಟ್ಸ್ ಇವೆಲ್ಲ. ಎಲ್ಲ ಹಿಲ್ ಏರಿಯಾದಲ್ಲಿ ಇದೊಂದು ರಿಸಲ್ಟ್ಸ್.
ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಅವರು ಅದನ್ನು ಹೇಳ್ತಾ ಇದ್ರು, 10 ವರ್ಷಗಳ ಹಿಂದೆ ಯಾವೆಲ್ಲ ಪಾಪಗಳನ್ನು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ದುರಾಸೆಗೋ ಜೀವನ ಅವಶ್ಯಕತೆಗಳಿಗೋ ನಾವು ಮಾಡಿದ್ದೀವೋ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ. ಬೆಟ್ಟ ಗುಡ್ಡಗಳ ಕಥೆ ಇದೆ. ಇದು ಬರೀ ಪಶ್ಚಿಮ ಘಟ್ಟದ ಮಾತ್ರ ಅಂತ ನಾವು ಮಾತನಾಡ್ತಾ ಇಲ್ಲ, ಪವಿತ್ರ ಯಾತ್ರಾ ಸ್ಥಳಗಳಲ್ಲಿಯೂ ಕೂಡ ಇಂಥದೇ ಸನ್ನಿವೇಶ ಇದೆ ಅಂತ ರಿಪೋರ್ಟ್ಗಳು ಬಂದಿದೆ. ಹಿಂದೆ ಮಾಧವ ಗಾಡ್ಗೀಳ್ರು ಮತ್ತು ಕಸ್ತೂರಿ ರಂಗನ್ರು ಇಬ್ಬರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದರು. ಕೇರಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೊಟ್ಟಿದ್ದರು. ಯಾವ ಜಿಲ್ಲೆಗಳು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆಗಳು ಈ ಥರ ಗುಡ್ಡ ಕುಸಿತದ ಅಪಾಯಕ್ಕೆ ಸಿಕ್ಕಾಕೊಳ್ಬಹುದು ಅಂತ. ಒಂದು 17-18ನೇ ಪ್ಲೇಸಲ್ಲಿ ವಯನಾಡು ಇದ್ದಿರಬೇಕು. ಅಂದರೆ ಲೆಕ್ಕ ಹಾಕೊಳ್ಳಿ, 17-18ನೇ ಪ್ಲೇಸು 19ನೇ ಪ್ಲೇಸಲ್ಲೂ ಇದ್ದಂಥ ವಯನಾಡು ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ 1ನೇ ಪ್ಲೇಸಲ್ಲಿರೋದು ಕತೆ ಏನಾಗಬೇಕು ಅಂತ. ದಕ್ಷಿಣ ಕನ್ನಡಕ್ಕೂ ಹೊರತಾಗಿಲ್ಲ, ಕೊಡಗಿಗೂ ಹೊರತಾಗಿಲ್ಲ, ಹಾಸನಕ್ಕೂ ಹೊರತಾಗಿಲ್ಲ, ಚಿಕ್ಕಮಗಳೂರಿಗೂ ಹೊರತಾಗಿಲ್ಲ. ಅವರೆಲ್ಲರಿಗೂ ಸೂಚನೆ ಕೂಡ ಹೋಗಿದೆ. ಈಗ ಅವಾಗ ಏನು ಬಂತು ಅಂತ ಹೇಳಿದ್ರೆ, ಸ್ವಾಮಿ ತಾವು ಸಾವಿರಾರು 100 ಕಿಲೋಮೀಟರ್ ಹೆಸರಿಸ್ಬಿಟ್ಟಿದ್ದೀರಿ, ಇಷ್ಟೊಂದು ಹೆಸರಿಸ್ಬಿಟ್ಟು ನೀವು ಈ ಊರು ಈ ಭಾಗ ಎಲ್ಲ ಹೇಳಿಬಿಟ್ರೆ ಅಲ್ಲಿರೋ ಜನ ಎಲ್ಲಿಗೆ ಹೋಗಬೇಕು, ನಾವು ಪುನರ್ವಸತಿ ಕಲ್ಪಿಸ್ಬೇಕಾಗತ್ತೆ. ನೋಡಿ ಏನಾಯಿತು ಅಂದರೆ, ಮನುಷ್ಯ ತನ್ನ ಅವಶ್ಯಕತೆಗಳಿಗೆ ತಕ್ಕಂತೆ ಆ ರಿಪೋರ್ಟ್ನಲ್ಲಿ ಮಾರ್ಪಾಟುಗಳಿಗೆ ಮತ್ತು ವಿನಾಯಿತಿಗಳಿಗೆ ಎಕ್ಸ್ಪೆಕ್ಟ್ ಮಾಡ್ದ, ಎಸ್ಪೆಷಲಿ ಕೇರಳದಿಂದ. ನಮ್ಮ ಪಶ್ಚಿಮ ಘಟ್ಟದಲ್ಲೂ ಕೂಡ ಆ ಥರ ಇದೆ. ನೀವು ಈ ಥರದ್ದೇನಾದರೂ ಇದೊಂದು ಪರಿಸರ ಸೂಕ್ಷ್ಮ ವಲಯ, ನಿಷೇಧಿತ ವಲಯ, ಇಲ್ಲಿ ಯಾರು ಬರಬಾರ್ದು ಅಂತ ಹೇಳಿಬಿಟ್ರೆ ಅಲ್ಲಿದ್ದಂಥ ಜನಗಳಿಗೆ ನಾನು ಮತ್ತೆ ಬೇರೆ ಕಡೆ ಮನೆ ಕಟ್ಕೊಡ್ಬೇಕು, ಇದು ದೊಡ್ಡ ಪ್ರೊಸೀಜರು, ಇಷ್ಟು ಕಿಲೋಮೀಟರ್ನ ನಿಮ್ಮ ರಿಪೋರ್ಟಿಂದ ಬಿಟ್ಟುಬಿಡ್ತಾರೆ. ಅವ್ರಿಗೇನಾಗಬೇಕು ಹೇಳೋದು ಎಚ್ಚರಿಸ್ತಾರಪ್ಪ, ನೋಡಪ್ಪ ಈ ಕಡೆ ಹೋಗಬೇಡ, ದೊಡ್ಡ ಹಳ್ಳ ಇದೆ ಇಲ್ಲಿ 10 ಕಿಲೋಮೀಟರ್ ಸಂಚರಿಸ್ಬೇಡ ನೀವು ಅಂತ ಹೇಳ್ತಾರೆ. ಸ್ವಾಮಿ 10 ಕಿಲೋಮೀಟರ್ ಅಂತ ಮಾಡೋಕ್ಕೆ ಹೋಗಬೇಡಿ, ತಾವು ಒಂದು 7 ಕಿಲೋಮೀಟ್ರು ಅಂತ ಇಟ್ಬಿಡಿ, 3 ಕಿಲೋಮೀಟರ್ ಬಿಟ್ಟುಬಿಡಿ ಅಂದರೆ ನಿಮ್ಮ ಹಣೆ ಬರಪ್ಪ ಬಿಟ್ಟುಬಿಡ್ತಾರೆ. ಆಮೇಲೆ ಬಿದ್ದ ಮೇಲೆ ಅವರೇ ಓಡಿ ಬರ್ತಾರೆ, ಅಯ್ಯೋ ಸ್ವಾಮಿ 10 ಕಿಲೋಮೀಟರ್ ನೀವು ಹೇಳಬೇಕಾಗಿತ್ತು, ನಾವು ಕೇಳಲಿಲ್ಲ ಅಂತ. ಅದೇ ಕತೆ ಏನಾಗುತ್ತೆ, ಆ ನಿವಾಸಿಗಳ ಸಮಸ್ಯೆ ಏನಿರುತ್ತೆ ಅಂದರೆ, ಈ ಥರದೊಂದು ವರದಿ ಜಾರಿ ಆಗಿಬಿಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಬಿಡಲ್ಲ, ಕಟ್ಟಡ ಕಟ್ಟಕ್ಕೆ ನಿಮಗೆ ಬಿಡಲ್ಲ. ದಿನನಿತ್ಯ ಒಂದು ಸಣ್ಣ ರೋಡ್ ಮಾಡಬೇಕು, ಸಣ್ಣ ಮನೆ ಕಟ್ಕೊಳ್ಬೇಕು, ಒಂದು ಕಾಲುವೆ ಮಾಡಬೇಕು ಅಂದರೆ ಬಿಡಲ್ಲ ನಿಮಗೆ. ಪರಿಸರ ಸೂಕ್ಷ್ಮ ವಲಯ ಅಂತ ಇದಕ್ಕೇನು ಮಾಡ್ತಾರೆ, ಕೇರಳ ಸರ್ಕಾರ ಅಬ್ಜೆಕ್ಷನ್ ತೆಗೆದು ಅಲ್ಲಿದ್ದಂಥ ಕಿಲೋಮೀಟರ್ಗಳನ್ನು ಜಾಸ್ತಿ ಹೇಳಿದ್ರಲ್ಲ ಕಡಿಮೆ ಮಾಡ್ಕೊಂಡು ಬಂದರು. ಇವತ್ತಿಗೆ ಅವರು ಅನುಭವಿಸ್ತಾ ಇದ್ದಾರೆ. ನಮ್ಮ ಪಶ್ಚಿಮ ಘಟ್ಟಗಳಿಗೂ ಈ ಸನ್ನಿವೇಶ ಹೊರತಾಗಿಲ್ಲ. ಎಲ್ಲಿವರೆಗೆ ದೊಡ್ಡ ಮರ ಗಿಡಗಳು ಇಟ್ಕೊಂಡು ಅದು ಚೆನ್ನಾಗಿ ನೋಡ್ಕೊಳ್ತಾರೆ, ಓಕೆ ನಾನು ಆ ನೀರಾವರಿ ಯೋಜನೆ ಮಾಡ್ತೀನಿ, ಈ ನೀರಾವರಿ ಯೋಜನೆ ಮಾಡ್ತೀನಿ, ಆ ಕಾಲುವೆ ಮಾಡ್ತೀನಿ, ದೊಡ್ಡ ಗಣಿಗಾರಿಕೆಗೆ ಅನುಮತಿ ಕೊಡ್ತೀನಿ ಅಂತ ಬಂದಾಗ ಕಾಲುವೆ ಮಾಡೋಕ್ಕೆ ಸಖತ್ ದೊಡ್ಡ ಒಂದು ಕಂದಕಗಳನ್ನು ಅಗೆದು ಬಿಡ್ತಾರೆ ಅವರು. ಅಗದ ಮೇಲೆ ಗುಡ್ಡ ಕುಸಿಯೋದು ಬಿಟ್ಟರೆ ಗುಡ್ಡಕ್ಕೂ ಬೇರೆ ಆಪ್ಷನ್ ಇಲ್ಲ. ಗುಡ್ಡ ಕುಸಿದ ಮೇಲೆ ಅಯ್ಯೋ ಅಪ್ಪೋ ಅಂತ ಮಾತಾಡೋದು ತಪ್ಪಲ್ಲ.